ನೀವು ಸ್ಪಷ್ಟಪಡಿಸಬೇಕು. ಅಲ್ಲ, ನಿಮ್ಮನ್ನು ಕೇಳ್ತಿರೋದು, ನೀವು ತೀರ್ಮಾನ ಮಾಡಬೇಕು. ಪ್ರಿಸೈಡಿಂಗ್ ಆಫೀಸರ್ ಅವರು ರಾಜ್ಯಪಾಲರ ಬಗ್ಗೆ ಮಾತಾಡ್ತಿದಾರಾ ಅಥವಾ ರಾಜ್ಯಪಾಲರ ಭಾಷಣದ ಬಗ್ಗೆ ಮಾತಾಡ್ತಿದಾರ ಅಂತ ನೀವು ಸ್ಪಷ್ಟಗೊಳಿಸಬೇಕು. ಈ ಚರ್ಚೆ ಆಗ್ತಿರೋದೇನು ಎಜೆಂಡಾದ ಬಗ್ಗೆ ನೀವ್ ಹೇಳ್ಬೇಕು ಸಭಾಧ್ಯಕ್ಷರೇ. ಆ ಸದಸ್ಯರನ್ನೇನು ಕೇಳ್ತೀರಾ? ಅಧ್ಯಕ್ಷ ನೀವು ತೀರ್ಮಾನ ಮಾಡಬೇಕು. ದಯವಿಟ್ಟು ನೀವು ತೀರ್ಮಾನ ಮಾಡಿ. ಭಾಷಣದ ಮೇಲೆ ಪ್ರಿಸೈಡಿಂಗ್ ಆಫೀಸರ್ ಅಭಿಪ್ರಾಯ ಏನ್ ಬೇಕಾದ್ರೂ ಮಾತಾಡಬಹುದು ಅಂತ ಸ್ಪೀಕರ್ ಪ್ರಿಸೈಡಿಂಗ್ ಆಫೀಸರ್ ನೀವು ಕೇಳಕ್ಕಲ್ಲ, ನೀವ್ ಏನ್ ಬೇಕಾದ್ರೂ ಮಾತಾಡ್ಲಿಕ್ಕೆ ಕೂತಿಲ್ಲ. ಅಭಿಪ್ರಾಯಗಳನ್ನ ರಾಜ್ಯಪಾಲ ಭಾಷಣ ಅಂದಾಗ ದಯವಿಟ್ಟು ರೂಲಿಂಗ್ ಕೊಡಬೇಕು. ಏನೇನೋ ಹೇಳೋದಕ್ಕೆ ಚೆಲ್ತಾವ್ರೆ. ನಾವು ಕಾನೂನಿನ ಪರಿಣಿತರಲ್ಲ. ಮೊನ್ನೆ ಏನು ವಾದ ಮಾಡಿರೋ, ಇವತ್ತೇನು ಅವರು ಸೆಕ್ಷನ್ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಕಾನ್ಸ್ಟಿಟ್ಯೂಷನ್ ಯಾಕೆ ಮಾಡ್ಕೊಂಡಿದೀವಿ ಅದ್ರ ಪ್ರಕಾರ ತಾನೇ ನಡೀಬೇಕು. ರಾಜ್ಯಪಾಲರು ಅವರ ವಿವೇಚನಾ ಶಕ್ತಿ ಏನು, ಅವರ ಅಧಿಕಾರದ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಅವತ್ತಾಗಿರೋ ಕರ್ನಾಟಕ ರಾಜ್ಯ ರಾಜ್ಯಪಾಲರು ಹೆಂಗೆ ಅಂತ ಮುಗಿಸಿ ನೇಮಕಾತಿ ಮಾಡ್ಬಿಟ್ಟು ಬಂದು 5 ವರ್ಷ ಇದು ಮಾಡೋದಲ್ಲ. ನೇಮಕಾತಿ ನಮ್ಮಂಗೆ ಓಡ್ತಾರಲ್ಲ. ಇವರು ಕಾನೂನಿಗೆ ಮಾತಾಡ್ತಾ ಇದ್ದಾರೆ. ಹಿಂಗೆ ಮಾತಾಡ್ಬೇಕು ರಾಜ್ಯಪಾಲರು. ಚರ್ಚೆ ನಿರ್ಣಯದಲ್ಲಿ ದಯವಿಟ್ಟು ರೂಲಿಂಗ್ ಕೊಡಿ. ಅವಕಾಶ ಇದೆ ಅಲ್ಲ, ಇದಕ್ಕೆ ಅವಕಾಶ ಇನ್ನೂ ಜಾಸ್ತಿ ಸಮಯ ಕೊಡಬೇಕು. ವಿಸ್ತೃತವಾದಂತ ಅವಕಾಶ ಇದೆ. ಅಧ್ಯಕ್ಷರೇ ಅವಕಾಶ ಮಾಡಿ ಮಾತಾಡ್ಲಿಕ್ಕೆ ಮಾತಾಡ್ತಾ ಇದಾರೆ. ಅವರು ಅಡ್ವೊಕೇಟ್ ಹೈಕೋರ್ಟ್ ಇದಾಗಿದ್ದು ಮುಗಿಸಿದ ಮೇಲೆ ಅಧ್ಯಕ್ಷರೇ ದಯಮಾಡಿ ಅವರು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಅವರು ಮಾತಾಡ್ಲಿ, ವಿಚಾರ ಪೂರ್ತಿ ಹೇಳಿ, ನಂತರ ಅವ್ರದ್ದು ಏನಾದ್ರೆ ಆಕ್ಷೇಪಣೆ ವ್ಯಕ್ತಪಡಿಸ್ಲಿ. ಅವರು ಅದ್ ಹೇಳಿ, ನೀವು ಮಾತಾಡ್ಲಿಕ್ಕೆ ಬಿಡಲ್ಲ, ನೀವು ಮಾತಾಡ್ಲಿಕ್ಕೆ ಬಿಡಲ್ಲ ಹೇಗೆ? ಅವ್ರು ಮಾತಾಡಿದ್ದಾರೆ. ಈಗ ಅದಾದ ನಂತರ ಮತ್ತೆ ನಿಮಗೆಲ್ಲರಿಗೂ ಮಾತಾಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇರ್ಬೇಕಾದ್ರೆ ಅವಾಗ ಮಾತಾಡ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಮುಗಿಸಿ ಪ್ರದೀಪ್ ಅವರು ರಾಜ್ಯಪಾಲರ ಭಾಷಣದ ಬಗ್ಗೆ ಅಧಿಕಾರ ನಿಯಮಗಳ ಬಗ್ಗೆ ಮಾತಾಡ್ತಾ ಅಷ್ಟೇ. ಅವರು ಇನ್ನು ಚರ್ಚೆಗೆ ಬಂದಿಲ್ಲ. ರಾಜ್ಯಪಾಲರವರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೊಡ್ತೇನೆ. ಅಪ್ಪಣೆ ಕೊಟ್ಟಿದ್ದೀರಾ, ಕೃತಜ್ಞತೆ ಅರ್ಪಿಸಲಿ. ಸುರೇಶ್ ಕುಮಾರ್ ಸರ್ ಗೌರವ ಸೂಚಿಸ್ತೀವಿ. ಕೃತಜ್ಞತೆ ಸಲ್ಲಿಸ್ತಾರೆ. ಆಯ್ತು ಸರ್, ಈಗ ಇದು ವಾರ್ಮ್ ಅಪ್, ಲಾಸ್ಟ್ ಅಲ್ಲಿ ಕೃತಜ್ಞತೆ ಸಲ್ಲಿಸ್ತಾರೆ. ಇದು ವಾರ್ಮ್ ಅಪ್ ಗೊತ್ತಿದೆ. ಸಭಾಧ್ಯಕ್ಷರೇ ರೂಲಿಂಗ್ ಕೊಡಿ. ಮಾನ್ಯ ಅಧ್ಯಕ್ಷರೇ, ಈಗ ಒಂದು ನಿಮಿಷ ಕೇಳಿ, ಉತ್ತರ ಕೊಟ್ಬಿಡ್ತೀನಿ ನಾನು. ಬಹುಶಃ ಸುರೇಶ್ ಕುಮಾರ್ ಅವರು ನಾನು ಹೇಳಿದ ಇಷ್ಟೊತ್ತು ಹೇಳಿದ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನಿಸ್ತದೆ ನನಗೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ರಾಜ್ಯಪಾಲ ವ್ಯಕ್ತಿ ಅಲ್ಲ, ಯಾರೇ ಇರ್ಬೋದು ರಾಜ್ಯಪಾಲರು, ಅವ್ರ ವ್ಯಕ್ತಿ ಅಲ್ಲ. ಇಸ್ ದಿ ಕಾನ್ಸ್ಟಿಟ್ಯೂಷನ್ ಹೆಡ್. ಅವ್ರ ಮೇಲೆ ಒಂದು ಜವಾಬ್ದಾರಿ ಇದೆ. ಅವ್ರು ಯಾವ ರೀತಿ ನಡ್ಕೋಬೇಕು ಅಂತ ಸಂವಿಧಾನ ಹೇಳಿದೆ.
ಅವ್ರು ಯಾವ ರೀತಿ ನಡ್ಕೋಬೇಕು, ಯಾಕೆ ನಡ್ಕೋಬೇಕು, ಅವ್ರ ಕಾರ್ಯವ್ಯಾಪ್ತಿ ಏನು ಅಂತೇಳಿ ಸಂವಿಧಾನವನ್ನ ನಮಗೆ ಕೊಟ್ಟಂತ, ರಚನೆ ಮಾಡಿಕೊಟ್ಟಂತ ಮಹಾನ್ ಚೇತನರು ಹೇಳಿದ್ದಾರೆ. ಅದರಿಂದ ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಷ್ಟ್ರ ಅಲ್ಲ, ಒಂದ್ ನಿಮಿಷ ಕೇಳಿ, ರಾಜ್ಯಪಾಲರ ಭಾಷಣ ಈಗ ಪಣ್ಣಣ್ಣವರು ಇದೆಲ್ಲವನ್ನ ಮಾತಾಡಿದ್ದಾರೆ. ಪಣ್ಣಣ್ಣವರು ತಮ್ಮ ಮಾತಿನಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಈಗ ಮತ್ತೆ ಈಗ ಅವರು ಪ್ರಾರಂಭ ಮಾಡಿದ್ದಾರೆ. ಇಲ್ಲ, ಅದಕ್ಕೆ ಅಡ್ಡಿಪಡಿಸಿಲ್ಲ, ಇದರಲ್ಲಿ ಮಾತಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ನಾವು ವೆಸ್ಟ್ ಮಿನಿಸ್ಟರ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅಡಾಪ್ಟೆಡ್ ದಿ ವೆಸ್ಟ್ ಮಿನಿಸ್ಟರ್ ಸಿಸ್ಟಮ್, ದಯಪಾಲಿಸಿ, ಇದೆಲ್ಲ ಅವರು ಕೊಟ್ಟಿರುವಂತ ಭಾಷೆ. ಅದರಿಂದ ಇದು ಒಂದು ಸದನದಲ್ಲಿ ಬಳಸುವಂತ ಭಾಷೆ. ನಾನೇನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ರಾಜ್ಯಪಾಲರ ಭಾಷಣ ಏನಿದೆಯಲ್ಲ, ಅದು ನಮ್ಮ ಸಂಪುಟ ಸಭೆಯ ನಿರ್ಧಾರದಂತೆ ಮತ್ತು ಅವರ ಕೊಟ್ಟಂತ ಸಲಹೆ ಸೂಚನೆಗಳಂತೆಯೇ ಅವ್ರು ಓದಬೇಕು. ಅದನ್ನ ಅವ್ರು ಓದಲಿಲ್ಲ. ಅದರಿಂದ ಅದರ ಅರ್ಥ ನಾನು ಆ ಭಾಷಣಕ್ಕೆ ವಂದನೆ ಅರ್ಪಿಸ್ತಾ ಇಲ್ಲ ಅಂತಲ್ಲ. ಅವ್ರು ಓದಲಿಲ್ಲ, ಇದು ನಿಜ ಅಲ್ವಾ? ಓದಿಲ್ಲ, ಓದ್ಲೇಬೇಕಲ್ಲ ಅವರು. ಅದನ್ನ ಹೇಳ್ತಾ ಇದ್ದೀನಿ ನಾನು, ಓದ್ಲೇಬೇಕು ಅಂತ ಹೇಳಿ ಸಂವಿಧಾನ ಹೇಳ್ತದೆ. ಅವ್ರು ಓದಲಿಲ್ಲ, ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಅದರಿಂದ ಒಂದ್ ನಿಮಿಷ ಅದರಿಂದ ಈಗ ಸುರೇಶ್ ಕುಮಾರ್ ಅವರು ಅದನ್ನೇ ಹೇಳಿದ್ದಾರೆ, ನಾವು ಅದನ್ನೇ ಹೇಳಿದ್ದೇವೆ. ಆಯ್ತು, ಕೂತ್ಕೊಳ್ಳಿ. ಆಯ್ತು ಆಯ್ತು ಅವರ ಭಾಷಣ ಅಲ್ಲ. ಓದಿಲ್ಲ ಅಂತ ಅವ್ರು ಹೇಳ್ತಾ ಇರೋದು, ಓದಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಅದನ್ನ ಅವ್ರು ಹೇಳಿದ್ದಾರೆ. ಅಧ್ಯಕ್ಷರೇ, ಈಗ ನಾವು ಪೊನ್ನಣ್ಣ ಅವರಿಗೆ ಮಾತಾಡ್ಲಿ ಅಂತ ನಾವು ಒಪ್ಕೊಂಡಿದ್ದೀರಿ. ಪೊನ್ನಣ್ಣ ಅವರು ಮಾತಾಡ್ತಾ ಇದ್ದಾರೆ. ಈಗ ಸುರೇಶ್ ಕುಮಾರ್ ಅವರು ಪೊನ್ನಣ್ಣ ಅವ್ರು ಮಾತಾಡಬಾರ್ದು ಅಂತ ಎಲ್ಲೂ ರೈಸ್ ಮಾಡಿಲ್ಲ ಅಧ್ಯಕ್ಷರೇ. ಪೊನ್ನಣ್ಣ ಅವರಿಗೆ ರೈಸ್ ಮಾಡ್ತಾ ಇರೋದು, ಅವರು ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಮಾಡಬೇಕಾದ್ರೆ ಅದ್ರದ್ದು ಏನು ಕಂಟೆಂಟ್ ಇದೆ ಅದ್ರ ಮೇಲೆ ಮಾಡಬೇಕು. ಅದು ಬಿಟ್ಬಿಟ್ಟು ರಾಜ್ಯಪಾಲರು ಓದಿಲ್ಲ ಅಂದಮೇಲೆ ನೀವು ಯಾಕೆ ಅದಕ್ಕೆ ವಂದನಾ ನಿರ್ಣಯ ಮಾಡ್ತೀರಾ? ನೀವು ಮಾಡಬೇಡಿ, ಓದ ಇಲ್ಲಲ್ಲ ಅವರು, ಬಿಟ್ಬಿಡಿ. ಹೇಳ್ತೀರಿ ಓದಿಲ್ಲ, ಅಸೆಂಬ್ಲಿಯಲ್ಲಿ ಮಂಡನೆ ಆಗಿದೆ ಅದು. ಅದ್ರ ಬಗ್ಗೆ ಚರ್ಚೆ. ಭಾರದ್ವಾಜ್ ಓದಿದ್ರಲ್ಲ, ಖುರ್ಷಿದ್ ಆಲಂ ಖಾನ್ ಓದಿದ್ರ? ಸರಿ ಆಯ್ತು, ನೀವು ಭಾರದ್ವಾಜ್ ಓದಿಲ್ವಾ? ಆಯ್ತಪ್ಪ ಬಾಲಕೃಷ್ಣ, ಈಗ ಅಧ್ಯಕ್ಷರೇ ಟಿವಿ ನೋಡ್ತಾವ್ರಂತೆ, ಪೊನ್ನಣ್ಣ ಚೆನ್ನಾಗಿ ಮಾತಾಡ್ತಾವ್ರೆ ಅಂತ ರಾಜ್ಯಪಾಲರು ಓದಿದಾರ ಇಲ್ಲ? ಓದಿಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಈಗ ಒಂದು ಸೆಕೆಂಡ್, ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈಗ ಮತ್ತೊಬ್ಬ ಸದಸ್ಯರಿಗೆ ಅವಮರ್ಯಾದೆ ಮಾಡಿದಂಗಾಗುತ್ತೆ ಇದು. ಆಯ್ತು, ಎಲ್ಲ ನೀವು ಮರ್ಯಾದೆ ಇದ್ದವರೇ ಮತ್ತೆ ಮರ್ಯಾದೆ ಕೊಡುವವರೇ, ದಯವಿಟ್ಟು ಕೂತ್ಕೊಳ್ಳಿ. ಎಲ್ಲ ಮಾಡಬಾರ್ದು, ಆಯ್ತು, ಅವ್ರು ಮಾತಾಡ್ಬೇಕು. ಆಯ್ತಪ್ಪ, ಕೂತ್ಕೊಳ್ಳಿ. ನೀವು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಶಿವಲಿಂಗೌಡ ಕೂತ್ಕೊಳ್ಳಿ, ಪ್ರತಿಪಕ್ಷ ನಾಯಕರು ಮಾತಾಡ್ಲಿ. ಕಾನ್ಸ್ಟಿಟ್ಯೂಷನ್ ಮಾತಾಡ್ತಾ ಇದ್ದಾರೆ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಯಾಕೆ ಚರ್ಚೆ ಮಾಡ್ತೀವಿ? ಆಯ್ತು, ನೀವ್ ಹೇಳಿ. ಈಗ ನೀವ್ ಹೇಳಿ. ಯಾರಿಗೆ ಅವಮಾನ ನೀವೇಳಿ. ಅಪಮಾನ ಮಾಡಿದ್ರೆ ನ್ಯಾಯಾಲಯಕ್ಕೆ ಅಪಮಾನ ಮಾಡಿದ್ರೆ ಹಾಕಿ ಕೇಸ. ನೀವೆದ್ದಿ ಎದ್ದಿ ಎದ್ದಿ ರಾಜ್ಯಪಾಲರಿಗೆ ಅವಮಾನ ಮಾಡ್ತಾ ಇರೋದು ಏನು ಅವಮರ್ಯಾದೆ? ನೀವು ಮಾತಾಡಿ. ನೀವೆದ್ದು ನೀವ್ ಯಾಕೆ ಮಾತಾಡಿದ್ರೆ ಕೂತ್ಕೊಳ್ಳಲ್ಲ? ನೀವು ಕೂತ್ರಿ. ಶಿವಲಿಂಗೌಡ ಕೂತ್ಕೊಳ್ಳ. ಶಿವಲಿಂಗೌಡ ಕೂತ್ಕೊಳ್ಳಿ. ಶಿವಲಿಂಗೌಡ, ನಾರಾಯಣ ಸ್ವಾಮಿ ಕೂತ್ಕೊಳ್ಳಿ. ವಿಷಯ ಏನು ಇದ್ರೆ ಹೇಳಿ. ಕೂತ್ಕೊಳ್ಳಪ್ಪ, ಸುಮ್ಮನೆ ಬುದ್ಧಿ ನಿಮ್ಗೆ ಯಾಕೆ ಕೂತ್ಕೊಳ್ಳಿ. ಕೃಷ್ಣ ಕೂತ್ಕೊಳ್ಳಿ. ಕೃಷ್ಣ
ಮನೆ ಅಧ್ಯಕ್ಷರೇ ನೋಡಿ ಎಲ್ಲ ಬುದ್ಧಿ ಹೇಳುವವರು ಇದ್ದೀರಿ ಇಲ್ಲಿ. ಆಯ್ತು ಅಧ್ಯಕ್ಷರೇ, ಮುಂದುವರಿಸ್ತೀರಿ ಈಗ ತಮ್ಮ ಹತ್ರನೂ ನಾವು ಹೇಳಿದಿರಿ ಅವ್ರು ಮಾತಾಡ್ಲಿ, ಅದರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ, ಅವ್ರ ಅನುಮೋದನೆನೂ ಮಾಡಲಿ. ಪ್ರದೀಪ್ ಈಶ್ವರ್ ಅವರು ಅನುಮೋದನೆ ಮಾಡ್ತಾರೆ, ನಾವು ಒಪ್ಕೊಂಡಿದ್ದೀರಿ. ನಾನು ಇಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದೆ. ಇಲ್ಲಿ ಪ್ರಶ್ನೆ ಪೊನ್ನಣ್ಣ ಅವರು ಏನು ಯಾವ ದಾಟಿಯಲ್ಲಿ ಮಾತಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಈಗ ಅವ್ರು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಇಲ್ಲಿ ಬಂದು ಭಾಷಣನೇ ಮಾಡಿಲ್ಲ, ತಪ್ಪು, ಅವ್ರು ಸರಿ ಮಾಡಿಲ್ಲ, ಓದಬೇಕಾಗಿತ್ತು, ಎಲ್ಲ ಪಾಠ ಮಾಡ್ತಾರೆ. ನಿಜ, ನಾನೇನು ಅದಕ್ಕೇನು ಅಬ್ಜೆಕ್ಷನ್ ಮಾಡಲ್ಲ. ನೀವೇನು ಹೇಳಿದ್ರೆ ಅದಕ್ಕೇನು ಅಬ್ಜೆಕ್ಷನ್ ಮಾಡಲ್ಲ. ಇದೇನು ಇವತ್ತೇನೋ ಹೊಸ್ದಾಗಿ ಏನಾಗಿದೆಯಾ? ಇವಾಗ ಹೊಸ್ದಾಗಿದ್ರೆ ಪರವಾಗಿಲ್ಲ, ಈ 26ನೇ ಇಸ್ವಿಯಲ್ಲಿ ಆಗಿದ್ರೆ ಪರವಾಗಿಲ್ಲ. ಹಿಂದೆ ಕೃಷಿ ದಾಲಾಂ ಖಾನ್ ಅವರು ಇದ್ರು, ಅವರು ಲೇ ಮಾಡಿಬಿಟ್ಟು ಅವಾಗ ನಾವು ಕಾಂಗ್ರೆಸ್ ಅವ್ರು ಹೇಳ್ಕೊಟ್ರು ಅಂತ ಹೇಳಿದ್ರ, ಇಲ್ಲ ನಾವು ಕೃಷಿ ದಾಲಾಂ ಖಾನ್ ಓಡಿ ಹೋದರು, ನಾವೇನು ಹೇಳಿಲ್ಲ. ಆಮೇಲೆ ಭರದ್ವಾಜ್ ಅವರು ನನ್ನ ಪ್ರಕಾರ ಮೂರು ಬಾರಿ ಭರದ್ವಾಜ್ ಅವರು ಯಡಿಯೂರಪ್ಪನವ್ರು ಇದ್ದಾಗ ಎಲ್ಲ 3 ಬಾರಿ ಅದು ಲೇ ಮಾಡಿಬಿಟ್ಟು ಸೀದಾ ಇಳಿದು ಹೊರಟೋಗ್ಬಿಟ್ರು. ಅವಾಗ ಯಾವ ಕಾನೂನು ಇತ್ತು? ಅದೇ ಸಂವಿಧಾನ ಇವಾಗೂ ಇರೋದು, ಅದೇ ವಿಧಾನಸಭೆ ಇವಾಗೂ ಇರೋದು, ಅದೇ ಚೇರೆ ಇರೋದು, ಅದೇ ಎಲ್ಲ ಇರೋ ಅಂಥದ್ದು. ಅವಾಗ ಮಾತಾಡಲ್ಲ. ಈಗ ನಮಗೆ ಕಾನೂನು ಹೇಳ್ಕೊಡ್ತಾರೆ, ಹಿಂಗ್ ಕಾನೂನು ಇರಬೇಕು, ರಾಜ್ಯಪಾಲರು ಹಿಂಗ್ ನಡ್ಕೊಬೇಕು ಅಂತ. ಅವಾಗ ನೀವು ನಿಮ್ದೇ ಕೇಂದ್ರ ಸರ್ಕಾರ ಇತ್ತು, ಅವಾಗ ಕಾನೂನು ಹೇಳ್ಕೊಡ್ಬೇಕಾಯ್ತು. ನಿಮ್ಮ ಕಾನೂನುಗಳೆಲ್ಲ ರಾಜ್ಯಪಾಲರಿಗೆ ಹೇಳ್ತಾ ಇದ್ದೀನಿ, ಅಲ್ಲೇ ಕೂತಿರ್ತಾ ಇದ್ರಿ. ರಾಜಭವನ ಹೋಗಿ ಕಾಂಗ್ರೆಸ್ ಆಗ್ಬಿಟ್ಟಿತ್ತು, ಅವಾಗ ಕಾಂಗ್ರೆಸ್ ಆಫೀಸ್ ತರ ಇತ್ತು ರಾಜಭವನ. ಅವಾಗ ಕಾನೂನು ಬೇರೆ ಇತ್ತ, ಇವಾಗ ಬೇರೆ ಕಾನೂನು. ಹೊಸ ಕಾನೂನು ಬಂದಿದ್ರೆ ಹೇಳಿ, ನಾವು ಗೌರವ ಸಲ್ಲಿಸೋದು, ಅದ್ರ ಬಗ್ಗೆ ಏನ್ ಬೇಕೋ ಮಾತಾಡ್ಲಿ. ರಾಜ್ಯಪಾಲರ ಬಗ್ಗೆ ಯಾಕೆ ಮಾತಾಡ್ತಾರೆ? ಸರ್ಕಾರ ಏನೇನು ಒಳ್ಳೆ ಕೆಲಸ ಮಾಡಿದೆ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಅವರು ಪ್ರಾರಂಭದಲ್ಲೇ ಇದ್ದಾರೆ, ನನ್ನ ಸರ್ಕಾರ ಅಂತ ಹೇಳಿದ್ದಾರೆ. ಏನೇನು ಒಳ್ಳೇದ್ ಮಾಡಿದಾರೆ ಹೇಳಿ, ಒಳ್ಳೇದ್ ಮಾಡಿದ್ರೆ ಹೇಳಿ. ಅದ್ ಬಿಡಿ, ಅದು ಗವರ್ನರ್ ಅವ್ರಿಗೆ ಅವಹೇಳನ ಯಾಕೆ ಮಾಡ್ತೀರಾ? ಇಲ್ಲಿ ಮಾಡಿದ್ರೆ ಸಾಕು, ಅದೇ ದೊಡ್ಡದಾಗಿದೆ. ಇವಾಗ ಮಾಡಿರೋ ಅವಮಾನನೇ ಸಾಕು. ಹೇಳ್ತಾ ಇದ್ದೀನಿ, ಸಂವಿಧಾನ ಅವಮಾನ ಮಾಡ್ಬೋದಾ? ಸಂವಿಧಾನ ಹೇಳೋದನ್ನ ಓದಬಾರ್ದಾಗಾರೆ ಹಾಗಾದ್ರೆ ಹಿಂದೆ ಮಾಡಿದಾರಲ್ಲ ಯಾಕೆ? ಓದ್ತಾ ಇದ್ದೀನಿ. ಅವ್ರಿಗೆ ಉತ್ತರ ಕೊಡ್ತೀನಿ. ಅಧ್ಯಕ್ಷರು, ನಾವ್ ಯಾಕೆ ರಚನೆ ಮಾಡ್ಕೊಂಡಿದೀವಿ? ಸಂವಿಧಾನ ಏನು ಬದಲಾಗಿಲ್ಲ, ಹಂಗೆ ಇರೋದು. ಹಿಂದೆನೂ ನಡೆದಿದೆ. ಹೊಸದಾಗಿ ಇವ್ರು ಅದನ್ನ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳೋ ಅವಶ್ಯಕತೆ ಏನಿದೆ ನಮ್ಗೆ? ಹೇಳಿ ಅವ್ರಿಗೆ ಮಾತಾಡಕ್ಕೆ. ಒಂದ್ಸ ಕೋನ್ ರೆಡ್ಡಿ ಅವರೇ, ಏನು ವಿಷಯ ಹೇಳಿ, ನಿಮ್ಮ ಪ್ರಾಬ್ಲಮ್ ಹೇಳಿ. ಏನಿಲ್ಲ, ಶಿವಲಿಂಗ ಅವ್ರ ಹೇಳಿ ಏನು, ಆಲಂ ಪ್ರಭು ಹೇಳಿ ಏನು. ಸಭಾಧ್ಯಕ್ಷ ಒಂದ್ಸ ಅವ್ರು ಮುಗಿಲಿ, ಇಲ್ಲಾಂದ್ರೆ ನಿಲ್ಲುದಿಲ್ಲ, ಕೇಳ್ತಾ ಇರ್ತಾರೆ. ಎಲ್ಲ ಏನಿಲ್ಲ ಅಲ್ಲ, ಯಾರು ಒಬ್ರು ಮಾತಾಡಿ. ಆಲಂ ಪ್ರಭು ಅವ್ರು ಮಾತಾಡಿ ಈಗ ಮುಂಚೆ. ಆಯ್ತು, ಏನ್ ಮಾಡ್ಬೇಕೀಗ? ರಾಷ್ಟ್ರಗೀತೆ ಓದ್ಲಿಕ್ಕೆ ಆಗತನ್ನು ನಿಂದಿರಲಿಲ್ಲ, ಅದು ಅನ್ಯಾಯ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಕೂತ್ಕೊಳ್ಳಿ, ಮುಗಿತಲ್ಲ, ಇನ್ನೆದ್ದಲ್ಲಿ ಆಗಾಗ ನೀವೇ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಈಗ ರಾಜ್ಯಪಾಲರು ಸಾಂಪ್ರದಾಯಿಕವಾಗಿ ಮತ್ತು ಸಂವಿಧಾನದ ಚೌಕಟ್ಟಿನೊಳಗೆ ಮಂತ್ರಿಮಂಡಲ, ಈ ಸರ್ಕಾರ ಯಾರು ನಡೆಸ್ತಾರೆ ಆ ಮಂತ್ರಿಮಂಡಲ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳನ್ನ ಪುಸ್ತಕದ ರೂಪದಲ್ಲಿ ಬರೆದು ಪ್ರಿಂಟ್ ಮಾಡಿ ಅದನ್ನ ಕೊಡ್ತಕ್ಕಂಥದ್ದು. ರಾಜ್ಯಪಾಲರು ಈ ಕರ್ನಾಟಕ ರಾಜ್ಯದ ಜನತೆಗೆ ಈ ವೇದಿಕೆ ಮುಖಾಂತರ ಸಂದೇಶವನ್ನು ಅಲ್ಲ, ಒಂದ್ ಸೆಕೆಂಡ್ ನಿಲ್ಲಿ, ಗರ್ಭಿಣಿ ಮಾಡಬೇಡಿ. ಈಗ ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಮಾಡಲಿಕ್ಕೆ ಪೊನ್ನಣ್ಣವರು ಎದ್ದು ನಿಂತಿದ್ದಾರೆ. ಅದು ಏನು, ಯಾವ್ದು ಮಾತಾಡೋದು ಕೇಳಿ ಕರೆಕ್ಟ್ ಆಗಿ. ಅಲ್ಲಿ ಪೊನ್ನಣ್ಣವ್ರು ಮಾತಾಡ್ತಾ ಇದ್ದಾರೆ, ಅದರ ಬಗ್ಗೆ ತಾವಿಗೆ ಹೇಳ್ಬೇಕಂತೇನಿಲ್ಲ, ಅವ್ರು ಏನು ವಿಚಾರ ಹೇಳ್ತಾರೆ. ಈಗ ಅವರು ಮಾತಾಡಿದನ್ನು ಅವು ಕೆಲವೊಂದು ಸರಿಯಲ್ಲ ಅಂತೇಳಿ ಅವರೆದ್ದು ನಿಂತಿದ್ದಾರೆ. ಅಲ್ಲ, ಆಗ ಅದಕ್ಕೆ ಚರ್ಚೆ ಆಯ್ತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ, ಆ ರಾಜ್ಯಪಾಲರ ಈ ಸಂವಿಧಾನದಲ್ಲಿ ಓದಬೇಕಾಗಿತ್ತು, ಸಂವಿಧಾನದ ಪ್ರಕಾರ ಓದಬೇಕು ಅಂತ ಇದೆ, ಓದಿಲ್ಲ ಅಂತಕ್ಕಂಥದ್ದು
ಪನ್ನಣ್ಣನವರ ವಾದ. ಅದು ಸರಿಯಾ? ಅವರು ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಆಯ್ತು. ಯಾವ್ಯಾವ ಹೇಳ್ತಾ ಇದ್ದಾರೆ, ಹಂಗ ಮಾಡಬೇಡಿ, ಆಯ್ತು, ನೇರವಾಗಿ ರಾಜ್ಯಪಾಲರ ವಂದನಾ ನಿರ್ಣಯಕ್ಕೆ ಬನ್ನಿ, ಆ ವಿಚಾರಗಳಿಗೆ ಬನ್ನಿ ಅಂತ ಇದ್ದಾರೆ. ಮೊದಲು ಇದು ಅವತ್ತಿನ ಕಾಲದಲ್ಲಿ ಯಾವ್ಯಾವ್ದು ನಾವು ಈ ಸದನಕ್ಕೆ ಬಂದ ಮೇಲೆ ಯಾರು ಈ ರೀತಿ ಮಾಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದಾರೆ. ಅದರಿಂದ ಇದು ಕೂಲಂಕುಷವಾಗಿ ಚರ್ಚೆ ಆಗಿ ಈ ರಾಜ್ಯದ ಜನಕ್ಕೂ ಗೊತ್ತಾಗಬೇಕು ರಾಜ್ಯಪಾಲ ತಪ್ಪು ಮಾಡಿದಾರ, ಆಯ್ತು ಹೇಳಿದ್ರಲ್ಲ ಯಾರು ಮಾಡಿದ್ದಾರೆ ಅಂತಕ್ಕಂಥ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು. ಸಭಾಧ್ಯಕ್ಷರೇ, ಸನ್ಮಾನ್ಯ ಸಿದ್ದು ಸೌದಿ ಅವ್ರೆ ಕೂತ್ಕೊಳ್ಳಿ ಒಮ್ಮೆ. ಸಿದ್ದು ಸೌದಿ ಅವ್ರೆ, ಸಭಾಧ್ಯಕ್ಷರೇ, ಈಗ ಮಾನ್ಯ ಪನ್ನಣ್ಣವರು ಮಾತಾಡ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಅಂತ ಅದೇ ಸಭಾಧ್ಯಕ್ಷ ಪನ್ನಣ್ಣ ಎಲ್ಲ ಮರ್ತೋಗ್ಬಿಟ್ರು ನೀವೆಲ್ಲ ಅವ್ರು ಏನು ಅಂತ ಹೇಳಿ ಸಭಾಧ್ಯಕ್ಷ, ಆಮೇಲೆ ಅವ್ರು ಬೇಕಾದ್ರೆ ಅದ್ರ ಬಗ್ಗೆ ಏನಾದ್ರು ಮಾತಾಡಿ. ಚರ್ಚೆ ಮಾತಾಡ್ತಾ ಇರ್ಬೇಕಾದ್ರೆ ನನ್ಗೆ ಹೇಳಿದ್ರು, ಅದೇ ತರ ಇವ್ರು ಯಾಕೆ ಸೆಂಟ್ರಲ್ ಎದ್ದು ನಿಂತ್ಕೊಂತ ಅವ್ರಿಗೆ ಮಾತಾಡಕ್ ಬಿಡಿ ಸಭಾಧ್ಯಕ್ಷ. ಅಧ್ಯಕ್ಷ ಈಗ ತೀಕ್ಷ್ಣವಾಗಿ ಎಲ್ಲ ಮಾತುಗಳಾಡಿದ್ರು, ನಾವೇನ್ ಆತರ ಮಾತಾಡಲ್ಲ, ಅವ್ರು ಮಾತಾಡಕ್ ಬಿಡಿ ಅಧ್ಯಕ್ಷ. ಪ್ರದೀಪ್ ರಾಜ್ಯಪಾಲರದ ವಿಷಯದ ಮೇಲೆ ಮಾತಾಡ್ಬೇಕಾದ್ರೆ ಅವ್ರು ಇಷ್ಟ ಬಂದಂಗೆ ಮಾತಾಡ್ಬೋದು, ಅಂದ್ರೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಬಿಟ್ಟು ಬಾಕಿ ಏನ್ ಬೇಕಾದ್ರೂ ಅವ್ರು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಐತೆ ಅಂತ ನೀವೇ ಹೇಳಿದ್ರಿ. ಅವ್ರು ಯಾವ್ದು ಅನ್ಪಾರ್ಲಿಮೆಂಟರಿ ವರ್ಡ್ ಉಪಯೋಗಿಸಲಿಲ್ಲ, ಯಾಕೆ ಸುಮ್ನೆ ಅವ್ರ ಅಬ್ಜೆಕ್ಷನ್ ಆಯ್ತು, ಅವ್ರ ಅಬ್ಜೆಕ್ಷನ್ ಮಾಡಬಾರ್ದು ನೀವು ಹೇಳುದಲ್ಲ. ಆಯ್ತು, ಓಕೆ, ಆಯ್ತು, ಬಾಲಕೃಷ್ಣ ಅವರೇ, ಬಾಲಕೃಷ್ಣ ಅವರೇ, ಆಯ್ತು ಹೇಳಿದ್ರಲ್ಲ, ಅದನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡಬೇಡಿ. ರಾಜ್ಯಪಾಲರ ನಡೆ ಸರಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದ್ರ ಹೇಳುವಂತ ಹಕ್ಕು ಅವ್ರಿಗಿದೆ. ವಿರೋಧ ಪಕ್ಷದವ್ರಿಗೆ ರಾಜ್ಯಪಾಲ ನಡೆ ಸರಿ ಇದೆ ಅಂತ ಇದ್ರೆ ಅವ್ರ ಭಾಷಣದಲ್ಲಿ ಅವ್ರು ಹೇಳಿ, ನಾವೇನು ಹೇಳ್ಬಾರ್ದು ಅಂತ ಹೇಳೋದಿಲ್ಲ. ಮಾತಾಡಬೇಡಿ. ಯಾರು ಪೊನ್ನಣ್ಣವರು ಬೇರೆ ಬೇರೆ ಸುಪ್ರೀಂ ಕೋರ್ಟಿನ ಆದೇಶವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಅವರ ಪ್ರಬುದ್ಧತೆ ಅದನ್ನ ಬಗ್ಗೆ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ. ಅವ್ರು ಮಾತಾಡ್ತಾ ಒಂದು ಶಬ್ದವನ್ನು ಏನ್ ಹೇಳಿದ್ದು ಅಂತ ಕೇಳಿದ್ರೆ, ರಾಜ್ಯಪಾಲರು ಭಾಷಣನೇ ಓದ್ಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಸುರೇಶ್ ಕುಮಾರ್ ಹೇಳಿದ್ರು, ನಿಮ್ಮ ನಿಯಮದಲ್ಲಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯಪಾಲರ ಭಾಷಣದ ರಾಜ್ಯಪಾಲರ ವಿಧಾನಮಂಡಲವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆಂದು ಕಾರ್ಯದರ್ಶಿಯವರು ಸದನಕ್ಕೆ ತಿಳಿಸತಕ್ಕದ್ದು ಹಾಗೂ ಒಂದು ಪ್ರತಿಯನ್ನು ಸದನ ಮುಂದೆ ಮಂಡಿಸತಕ್ಕದ್ದು ಅಂತ ಸ್ಪಷ್ಟ ಹೇಳಿದ್ದಾರೆ. ನೀವು ಅದು ಅಧಿಕೃತ ಆದ ನಂತರನೇ ವಂದನಾ ನಿರ್ಣಯ ಆಗೋದು. ಭಾಷಣನೇ ಓದಿಲ್ಲ ಅಂತಂದ್ರೆ ವಂದನಾ ನಿರ್ಣಯ ಮಾಡೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಅದನ್ನು ಸ್ಪಷ್ಟ ಮಾಡಿ ಅಂತ ನಾವು ಕೇಳ್ತಾ ಇರೋದು ಅಷ್ಟೇ. ಕರೆಕ್ಟ್. ಈಗ ಪೊನ್ನಣ್ಣ ಅವರೇ, ಈಗ ಕನ್ಫ್ಯೂಷನ್ ಬೇಡ. ಯಾಕೆಂದ್ರೆ ರಾಜ್ಯಪಾಲರು ಬಂದಿದ್ದಾರೆ, ಅವರು ಸ್ಟಾರ್ಟ್ ಮಾಡಿದ್ದಾರೆ, ಎಂಡಿಂಗ್ ಕೂಡ ಜೈ ಹಿಂದ್ ಅಂತ ಎಂಡಿಂಗ್ ಕೊಟ್ಟಿದ್ದಾರೆ. ಮತ್ತು ಅದರ ಕಾರ್ಯದರ್ಶಿಯವರು ಕೂಡ ಅವರು ಮೊನ್ನೆ ಮಾಡಿದಂತ ಹೇಳಿದ್ದಾರೆ. ಅದರ ಅನುಗುಣವಾಗಿ ಇಲ್ಲಿ ಚರ್ಚೆ ಇತ್ತು ನಡೆಸುವಂಥದ್ದು. ಚರ್ಚೆ ಮಾಡುವಾಗ ನಿಮಗೆ ಸ್ಕೈಸ್ ಲಿಮಿಟ್ ಏನು ಕೂಡ ಚರ್ಚೆ ಮಾಡ್ಬೋದು. ಆದರೆ ಒಂದು ವಿಚಾರ ಏನಿದೆ ನಿಯಮದಲ್ಲಿ ಅಂತ ಹೇಳಿದರೆ, ಒಂದು ಹಿರಿಯರ ಮತ್ತು ಸಂವಿಧಾನಬದ್ಧ ಪೀಠದಂತಹ ನಡವಳಿಕೆ ಬಗ್ಗೆ ನಾವಿಲ್ಲಿ ಮಾತಾಡಬಾರ್ದು, ಒಂದು, ಮತ್ತು ಹೆಸರು ಪ್ರಸ್ತಾಪಿಸಬಾರ್ದು. ಸೊ ಇದನ್ನು ತಮ್ಮ ಗಮನದಲ್ಲಿ ಇಟ್ಟುಕೊಂಡು ಬಹುಶಃ ಉತ್ತಮ ರೀತಿಯಿಂದ ಅದರ ಯಾವ ರೀತಿ ಚರ್ಚೆ ಮಾಡಿಕೊಂಡು ಹೋಗಿ. ಇದರಲ್ಲಿ ಆ ನಡವಳಿಕೆಗಳ ಬಗ್ಗೆ ಅದು ಮಾಡಬಾರ್ದು ಅಂತ ಬಹಳ ಸ್ಪಷ್ಟ ಇದೆ. ಅದು ಬೇಡ, ಬೇಡ, ಈಗ ಬಿಟ್ಟು ಒಂದು ನಿಮಿಷ. ಈಗ ಸದನ ಒಂದು ಸರಿಯಾದ